ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ರಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸ್ನೇಹಿತರೆ, ಎದ್ದ ತಕ್ಷಣ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಹೊರಗಡೆ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡೆ. ಸೊ ಕ್ಲೀನ್ ಮಾಡುವಾಗಲೇ ನಾನು ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ನೀರನ್ನೆಲ್ಲ ಚೆನ್ನಾಗಿ ಕಾಯಿಸ್ಕೊಂಡು ಅದು ರಂಗೋಲಿ ಎಲ್ಲ ಹಾಕೋಷ್ಟರಲ್ಲಿ ಸ್ವಲ್ಪ ತಣ್ಣಗಾಗಿರುತ್ತೆ. ಸೊ ಆ ನೀರನ್ನು ಕುಡಿತಾ ವಾಕ್ ಮಾಡ್ತೇನೆ. ಅಂದರೆ ಬಿಸಿ ನೀರನ್ನು ಕುಡಿತಾ ವಾಕ್ ಮಾಡ್ತೀನಿ. ಸೊ ಎಂಟಿ ಸ್ಟಮಕಲ್ಲಿ ಬಿಸಿ ನೀರನ್ನ ಕುಡಿಯೋದು ತುಂಬ ಒಳ್ಳೆಯದು. ಅಂದರೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನ ಕುಡಿಯೋದು ತುಂಬ ಒಳ್ಳೆಯದು. ಅಂದರೆ ಬೊಜ್ಜೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬಿಸಿ ನೀರನ್ನು ಕುಡಿತಾರೆ. ಹಾಗೆ ಇದ್ರೂ ಕೂಡ ಕರಗುತ್ತೆ ಅಂತ ಹೇಳಿ ಅದರ ಜೊತೆ ಸ್ವಲ್ಪ ಜೇನುತುಪ್ಪನ ಕೂಡ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಸ್ನೇಹಿತರೆ, ಅದು ನೀರೆಲ್ಲ ಕುಡಿದು ಅದಾದಮೇಲೆ ಒಳಗೆ ಹೋಗೋದಕ್ಕೂ ಮುನ್ನ ಸ್ವಲ್ಪ ಗುಬ್ಬಿಗಳಿಗೆ ಅಕ್ಕಿ ಹಾಕ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯವರಿದ್ದರೆ ಅವರೇ ಹಾಕ್ತಾರೆ. ಸೊ ಅವರು ಇನ್ನೂ ಎದ್ದಿಲ್ಲ, ಮಲ್ಕೊಂಡಿದ್ದಾರೆ. ಸೊ ಜಾಸ್ತಿ ಹಾಕೋದು ಅಂದರೆ ನಮ್ಮ ಮನೆಯವರೇನೆ. ನಮ್ಮ ಮನೆಯವರು ಎದ್ದಿಲ್ಲ ಅಥವಾ ಅವ್ರು ಕೆಲಸಕ್ಕೆ ಹೋಗಿದ್ರು ಅಂದರೆ ಮಾತ್ರ ನಾನು ಹಾಕ್ಕೊಳ್ತೀನಿ. ಸೊ ಗುಬ್ಬಿಗಳಿಗೆಲ್ಲ ಅಕ್ಕಿ ಹಾಕ್ಕೊಂಡು ನೆಕ್ಸ್ಟು ಕಿಚನ್ಗೆ ಬಂದೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ಇಡ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಪ್ಲೇನ್ ಇಡ್ಲಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇಡ್ಲಿ ಮಾಡೋಣ ಅಂದರೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇಡ್ಲಿ ಮಾಡಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಒಂಥರ ಕಲರ್ಫುಲ್ಲಾಗಿ ಕಾಣಿಸುತ್ತಲ್ವ. ಸೊ ಅವರು ಕೂಡ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ ಹಾಗೆ ನನ್ನ ಮಗಂದು ಇದು ರಿಕ್ವೆಸ್ಟ್ ಆಗಿತ್ತು, ತಟ್ಟೆ ಇಡ್ಲಿ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಹಾಗಾಗಿ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಇಡ್ಲಿ ಪ್ಲೇಟಿಗೆ ಇಡ್ಲಿ ಮಾಮೂಲು ಹಾಕ್ಕೊಳ್ಳೋ ಹಾಗೆ ಹಿಟ್ಟನ್ನು ಹಾಕ್ಕೊಂಡು ನೆಕ್ಸ್ಟು ಅದ್ರ ಮೇಲ್ಗಡೆ ಕ್ಯಾರೆಟು ಮತ್ತು ಕೊತ್ತಂಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ದರೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಬೋದು. ನನ್ನ ಮಗನಿಗೆ ಅಷ್ಟೊಂದಾಗಿ ಈರುಳ್ಳಿ ಹಾಕಿದರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕಿ ಅದನ್ನು ತಟ್ಟೆ ಒಳಗಡೆ ಇಟ್ಬಿಟ್ಟು ಸ್ಟ್ಯಾಂಡ್ ಹಾಕಿ ಆಮೇಲೆ ಇಡ್ಲಿ ಪಾತ್ರೆನ ಇಟ್ಕೊಂಡು ಇಡ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ. ಹಾಗೆ ಇವತ್ತು ಇಡ್ಲಿ ಜೊತೆ ನಾನಿಲ್ಲಿ ಹೋಟೆಲ್ ಶೈಲಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಸೊ ಇದರದ್ದು ಒಂದು ರೆಸಿಪಿನ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಇನ್ನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ, ಶೇರ್ ಮಾಡ್ಕೊಳ್ತೀನಿ. ಶೇರ್ ಮಾಡ್ಕೊಂಡಾಗ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಸೊ ನಮ್ಮ ಹೋಟ್ಲಲ್ಲಿ ನಾವು ಹೇಗೆ ಚಟ್ನಿ ರೆಡಿ ಮಾಡ್ತೀವೋ ಅದೇ ರೀತಿ ಚಟ್ನಿನ ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ನಿನ್ನೆ ಮಾಡಿದ ಮೊಸಪ್ಪು ಸಾಂಬಾರು ಇತ್ತು. ಸೊ ಅದನ್ನೇ ಇವತ್ತು ಇಡ್ಲಿಗೆ ಮಾಡ್ಕೊಂಡಿದ್ದೀನಿ. ಮೊಸಪ್ಪು ಸಾಂಬಾರು ಬಂದುಬಿಟ್ಟು ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ, ಪೂರಿ, ರೈಸಿಗೆ, ಮುದ್ದೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಸೊ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಸ್ನೇಹಿತರೆ, ಇವಾಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹಾಗೆ ಸ್ವಲ್ಪ ಅಕ್ಕ ಮನೆಗೆ ಹೋಗಿದ್ದೆ. ಅಲ್ಲಿ ಅಕ್ಕರ ಮನೆಗೆ ಹೋಗ್ಬಿಟ್ರೆ ಮಾತಾಡ್ತಾ ಕೂತ್ಬಿಡ್ತೀವಿ, ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಆಲ್ರೆಡಿ ಟೈಮ್ ಬಂದುಬಿಟ್ಟು 11:45 ಆಗ್ತಾ ಬಂತು. ಇವಾಗ ಅಕ್ಕ ಮನೆಯಿಂದ ಬಂದಿದ್ದು. ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ, ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಆಗಲಿಲ್ಲ. ಅದು ಇದು ಮಾತಾಡ್ಕೋತಾ ಕೂತಿದ್ವಿ. ಮಾವಂಗೇನು ಹುಷಾರಿಲ್ವಂತೆ. ಸೊ ಅವಳು ಕೂಡ ನೋಡ್ಕೊಂಡು ಬರೋಕ್ಕೆ ಹೊರಟಿದ್ಲು. ನಾನು ಸಂಡೇ ಹೋದರೆ ಆಯಿತು ಅಂತ ಅಂದ್ಕೊಂಡೆ ಮಾವನ ನೋಡಲಿಕ್ಕೆ. ಅಂದರೆ ಇವಾಗ ಸ್ಕೂಲ್ ಇದೆ ಅಲ್ವಾ, ನಮ್ಮ ಮನೆಯವರು ಕೂಡ ಇಲ್ಲ, ಊರಿಗೆ ಹೋಗಿದ್ದಾರೆ. ಮಾವಂಗೂ ಹುಷಾರಿಲ್ಲ ಅಂತೆ. ಅಂದರೆ ನಮ್ಮ ಮನೆಯವರ ತಂದೆಗೂ ಕೂಡ ಹುಷಾರಿಲ್ಲ, ಮತ್ತೆ ಹುಷಾರಿಲ್ದಾಗಿದೆ ಅಂತ ಹೇಳ್ಬಿಟ್ಟು ಹೊಲದಲ್ಲಿ ಕೆಲಸ, ದನಕರುಗಳಿಗೆ ಹುಲ್ಲು ತರೋದು. ಸೊ ಅತ್ತೆಗೆ ತುಂಬ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ರಜೆ ಮಾಡಿಬಿಟ್ಟು ಊರಿಗೆ ಹೋದರು. ಇನ್ನು ಒಬ್ಬಳೇ ಮನೇಲಿದ್ದೀನಿ. ಇವಾಗ ಸ್ನಾನ ಪೂಜೆ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಇಡ್ಲಿ ಇದೆ, ನಾನು ಒಬ್ಬಳೇ ಅಲ್ವಾ. ಸೊ ಇಡ್ಲಿನೇ ಆಗುತ್ತೆ, ಇನ್ನೇನಿಲ್ಲ. ಹಾಗೆ ಅಕ್ಕ ಯಾರೋ ಬಂದಿದ್ರು ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದ್ಲಂತೆ. ನೋಡಿ, ಶಾವಿಗೆ ಪಾಯಸ. ಇನ್ನೊಂದು ಏನು ಅಂದರೆ, ನಮ್ಮ ಅಕ್ಕ ಅಡುಗೆ ಮಾಡಿದ್ರೆ ಲಿಮಿಟ್ ಇರೋಲ್ಲ. ಹಾಗಾಗಿ ಅವಳು ನನಗೆ ಯಾವಾಗಲೂ ಜಿಪ್ನಿ ಶೆಟ್ಟಿ ಅಂತ ಬೈಯೋದು. ನಾನು ಹೆಂಗೆ ಅಂತಂದರೆ, ಇವಾಗ ಈ ಕ್ಷಣಕ್ಕೆ ಆಗೋ ಥರನೇ ಮಾಡಿಬಿಡ್ತೀನಿ. ನೆಕ್ಸ್ಟ್ ನಮ್ಮ ಮನೆಗೆ ಯಾರಾದರೂ ಬಂದ್ರೂ ಕೂಡ ನಾನು ಏನಾದರೂ ರೆಡಿ ಮಾಡಿಕೊಡ್ಬೇಕಷ್ಟೇ, ಏನೂ ಮಿಕ್ಕಿರಲ್ಲ. ಅಂದರೆ ಈ ಥರ ಇಡ್ಲಿ, ದೋಸೆ ಆ ಥರ ಮಾಡಿದಾಗೆಲ್ಲ ಇರುತ್ತೆ. ಬಟ್ ರೈಸ್ ಐಟಮ್ಸ್ಗಳು ಮಾಡಿದಾಗ ಅಥವಾ ಸ್ವೀಟ್ ಮಾಡಿದಾಗ ಸ್ವೀಟ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಯಾಕೆಂದರೆ ಮಕ್ಕಳಿಗೆ ಇಷ್ಟ, ಮತ್ತೊಂದು ಸರಿ ಊಟ ಮಾಡ್ತಾರೆ ಅಂತೇಳ್ಬಿಟ್ಟು. ಈ ರೈಸ್ ಐಟಮು, ಪಲ್ಯ, ರೊಟ್ಟಿ ಆ ಥರದ್ದೆಲ್ಲ ಹೆಂಗೆ ಅಂತಂದರೆ, ಸೊ ಆ ಕ್ಷಣಕ್ಕೆ ಸೆಟ್ಟಾಗಿಬಿಡಬೇಕು. ಅಂದರೆ ಆ ಕ್ಷಣಕ್ಕೆ ಖಾಲಿ ಆಗಬೇಕು. ಅಲ್ಲಿಗೆ ಮಾಡ್ತೀನಿ, ಒಂದು ಹೊತ್ತು ಊಟಕ್ಕೆ ಆಗೋ ಥರ ಖಾಲಿ ಮಾಡ್ತೀನಿ. ರೊಟ್ಟಿ ಯಾಕೆ ಅಂದರೆ ಮಿಕ್ಕಿದ್ರೆ ಯಾರೂ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನಬೇಕು. ಹಾಗಾಗಿ ಬೆಳಗ್ಗೆ ಒಂದು, ಮಧ್ಯಾಹ್ನದೊಂದು ಊಟಕ್ಕೆ ಆಗೋಷ್ಟು ಮಾಡ್ಕೊಳ್ತೀನಿ. ಇನ್ನು ಈ ಥರ ಪಾಯಸ ಗೀಸ ಇಲ್ಲ ಅಂದರೆ ನಾನು ಒಂದು ಸ್ವಲ್ಪ ಅಡುಗೆ ಮಾಡೋದು ಕಡಿಮೆ, ಎಲ್ಲರಿಗೂ ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ಮಿಕ್ಕಿದ್ರೆ ಆಯಿತು. ಬಟ್ ನಮ್ಮ ಅಕ್ಕ ಹಾಗಲ್ಲ, ದೊಡ್ಡ ಪಾತ್ರೆನೇ ಇಟ್ಬಿಡ್ತಾಳೆ. ನಾನು ಅಮ್ಮ ಮನೇಲಿ ಹಾಗೆ ಇದ್ದಿದ್ದು. ಯಾಕೆಂದರೆ ನಮ್ಮ ಅಮ್ಮ ಮನೇಲಿ 14 ಜನ ಇದ್ವಿ ನಾವು. ಅಲ್ಲಿ ಅಡುಗೆ ಮಾಡಿ ನನಗೆ ಅದೇ ಅಭ್ಯಾಸ ಆಗಿತ್ತು. ಬಟ್ ಇಲ್ಲಿ ಬಂದಮೇಲೆ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡು ಒಂದು ಹಂತಕ್ಕೆ ಬಂದಿದ್ದೀನಿ. ಇವಾಗ ಬೆಳಗ್ಗೆಗೆ ಎಷ್ಟು ಬೇಕಷ್ಟು, ಮಧ್ಯಾಹ್ನಕ್ಕೆ ಎಷ್ಟು ಬೇಕಷ್ಟು, ರಾತ್ರಿಗೆ ಎಷ್ಟು ಬೇಕಷ್ಟು ಈ ಥರ ಮಾಡ್ತೀನಿ. ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ವೇಸ್ಟ್ ಮಾಡಲೂಬಾರ್ದು. ಅಮ್ಮ ಮನೇಲಂತೂ ವೇಸ್ಟ್ ಆಗ್ತಿರ್ಲಿಲ್ಲ. ಯಾಕೆಂದರೆ 14 ಜನ ಇದ್ವಿ. 14 ಜನರಿಗೆ ಅಡುಗೆ ಮಾಡಿ ಅದೇ ಅಭ್ಯಾಸದಲ್ಲೂ ಹೋಟ್ಲಿಗೆ ಬೇರೆ ಅಡುಗೆ ಮಾಡ್ತಾ ಇದ್ವಲ್ವ. ಸೊ ಅದೇ ಅಭ್ಯಾಸ ಆಗೋಗಿತ್ತು ನನಗೆ, ಜಾಸ್ತಿ ಅಡುಗೆ ಮಾಡಿ. ಸ್ವಲ್ಪ ಇವಾಗ ನಾನೊಂದು ಲೆವೆಲಿಗೆ ಬಂದಿದ್ದೀನಿ. ನಮ್ಮ ಅಕ್ಕ ಮಾತ್ರ ಚೇಂಜ್ ಆಗಿಲ್ಲ, ಯಾವಾಗಿಟ್ರೂ ದೊಡ್ಡ ಪಾತ್ರೆನೇ ಇಡ್ತಾಳೆ. ಮೊನ್ನೆ ನೈಟ್ ಕೂಡ ಅವ್ರ ಮನೇಲೇ ಊಟ ಮಾಡಿ ಬಂದಿದ್ವಿ ನಾವು. ಹಾಗೆ ಇವಾಗ ನಾನು ವ್ಲಾಗ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನನ್ನ ಸ್ಕಿನ್ನ ನೋಡ್ತಾ ಇರ್ಬೋದು, ಪಿಂಪಲ್ಸ್
ಈಗಂತೂ ಸ್ಕಿನ್ ಕೇರು ಹೇರ್ ಕೇರು ಏನೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇದಲ್ಲ, ಇದು ಮೊಚ್ಚೆ ಬಿಡಿ, ಯಾವಾಗಲೂ ಇದೆ ಇದು ಮೊಚ್ಚೆ ನನಗೆ. ಇಲ್ಲಿ ನೋಡಿ ಪಿಂಪಲ್ಸು ಸಿಕ್ಕಾಪಟ್ಟೆ ಆಗಿದೆ. ಪಿಂಪಲ್ಸ್ಗೆ ನಾನು ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳೋ ಹೋಮ್ ರೆಮಿಡಿ ಅಂತಂದ್ರೆ ಒಂದೇ ಒಂದು, ಅದೊಂದು ಇದ್ಬಿಟ್ರೆ ನನಗೇನು ಬೇಡ, ಅದೊಂದೇ ಪಿಂಪಲ್ಸ್ಗೆ ರಾಮ ಬಾಣ ಅಂತಲೇ ಹೇಳ್ಬೋದು. ಅದನ್ನೇ ತರಲಿಕ್ಕೆ ಹೊರಟಿದ್ದೀನಿ. ಏನಂತ ನೋಡ್ತಿದ್ದೀರಾ ಸ್ನೇಹಿತರೆ, ಅಲೋವೆರಾ. ಅಂದರೆ ನೀವು ಹೊರಗಡೆ ಮಾರ್ಕೆಟಿಂದ ತರೋ ಅಲೋವೆರಾ ಅಲ್ಲ, ಮನೇಲಿ ಪಾಟಲ್ಲಿ ಬೆಳೆಸಿರ್ತೀವಲ್ವಲ್ಲ ಅಲೋವೆರಾ ಅದು. ಹಾಗೆ ಮೇಲೆ ಅಲೋವೆರಾ ಕಟ್ಟಿದೆ. ಸೊ ನೋಡಿ, ಚಿಗಿತಾ ಇದೆ ಅಂದರೆ ಮನೆಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಅರ್ಥ ಅಂತಾರೆ. ಒಳ್ಳೇದಾಗಲಿ. ನಮ್ಮ ಪಾಟಲ್ಲಿ ಬಿಟ್ಟಿರೋ ಅಂತ ಅಲೋವೆರಾ. ಕೇರುವೆ ಹಾಗೆ ಹೂವು ಕೂಡ ತುಂಬ ಚೆನ್ನಾಗಿ ಅರಳಿದೆ, ಸಾವಂತಿಗೆ ಹೂವು. ಸ್ನೇಹಿತರೆ, ನಾನು ಪಿಂಪಲ್ಸ್ಗೆ ಅಂತ ಯೂಸ್ ಮಾಡೋದು ಇದು ಒಂದನ್ನೇ. ಇದು ಬಿಟ್ಟರೆ ಏನನ್ನು ನಾನು ಯೂಸ್ ಮಾಡಲ್ಲ. ಪಿಂಪಲ್ಸ್ ಅಂತ ಬಂದರೆ ಇದೊಂದು ನಾನು ಯೂಸ್ ಮಾಡ್ತೀನಿ. ತುಂಬ ದಿನ ಆಗಿತ್ತು ಆಲ್ರೆಡಿ ಪಿಂಪಲ್ಸ್ ಸ್ಟಾರ್ಟ್ ಆಗಿ, ಬಟ್ ಅಪ್ಲೈ ಮಾಡ್ಕೊಳ್ಳೋದು ಏನಂದು ಒಂಥರ ಸೋಂಬೇರಿ ಆಗಿಬಿಟ್ಟಿದ್ದು, ಏನೋ ಗೊತ್ತಿಲ್ಲ, ಏನು ಅಂತಲೇ ಗೊತ್ತಾಗ್ತಿಲ್ಲ. ಆ ಥರ ಆಗೋಗಿದ್ದೀನಿ ನಾನು. ಏನು ನಮ್ಮ ಮನೆಯವರು ಕೂಡ ಬೈತಾಯಿದ್ರು, ಮುಂಚೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿರ್ತಿದೆ, ಬೆಳಗ್ಗೆ ಬೇಗ ಹೇಳ್ತಾ ಇದೆ, ಎಲ್ಲ ಮಾಡ್ತಾಯಿದೆ, ಇವಾಗೇನು ಈ ರೀತಿ ಆಗ್ಬಿಟ್ಟಿದೆಯಾ ಅಂತ ಬೈತಾಯಿದ್ರು. ನಿಜವಾಗ್ಲೂ ಹಾಗೇ ಅನ್ನಿಸ್ತಾ ಇದೆ, ಏನೋ ನನ್ನಲ್ಲಿ ತುಂಬಾ ಚೇಂಜಸ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಏನು ಮಾಡಬೇಕು ಮುಂಚಿನ ಥರ ಬರೋದಕ್ಕೆ ಅಂತ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ ಸ್ನೇಹಿತರೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಎವ್ರಿ ಡೇ 4 ಗಂಟೆಗೊಂದು 5 ಗಂಟೆಗೊಂದು ಅಲಾರಾಮ್ ಇಟ್ಕೊಂಡಿರ್ತೀನಿ. ಆಗದೇ ಇಲ್ಲ. ಅದರಲ್ಲೂ ನಮ್ಮ ಮನೆಯವ್ರು ಇದ್ಬಿಟ್ರಂತೂ ಇನ್ನೂ ಸೋಂಬೇರಿ. ಹೆಂಗಿದ್ರು ಮಕ್ಕಳನ್ನ ಅವ್ರು ಬಿಟ್ಟು ಬರ್ತಾರಲ್ವ, ಸೊ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಣ ಅನ್ನೊಂದು ಪ್ಲ್ಯಾನಲ್ಲಿ ಆಗ್ಬಿಡ್ತೀನಿ. ನೋಡಿ, ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ತಾನೇ ಸ್ನಾನ ಆಯಿತು. ಹಾಗೆ ನಾನು ಯಾವಾಗಲೂ ಸೆರಫ್ಲ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಬಟ್ ಖಾಲಿ ಆಗಿದೆ. ಸದ್ಯ ನಮ್ಮ ಅವ್ರದ್ದು ಕೆಲಸನೂ ಕೂಡ ಇಲ್ಲ, ಹಾಗಂತ ಬಿಟ್ಟು ಕೇಳೋದಕ್ಕೇನು ಹೋಗಿಲ್ಲ. ಸೊ ನಾನು ಯೂಸ್ ಮಾಡೋದು ಹಿಮಾಲಯ ಅವ್ರದ್ದು ಬೇಬಿ ಕ್ರೀಮ್ ಯೂಸ್ ಮಾಡ್ತೀನಿ. ಸೊ ನನ್ನ ಮಗಳಿಗೆ ಇದು ಬೆಸ್ಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಮಕ್ಕಳ ಕ್ರೀಮ್ಗಳಲ್ಲೆಲ್ಲ ಜಾಸ್ತಿ ಕೆಮಿಕಲ್ಸ್ನ ಯೂಸ್ ಮಾಡಿರಲ್ಲ. ಯಾವುದೇ ಒಂದು ಕ್ರೀಮ್ನ ನಾವು ಬೈ ಮಾಡ್ತೀವಿ ಅಂದರೆ ಸ್ವಲ್ಪನಾದರೂ ಕೆಮಿಕಲ್ಸ್ ಇದ್ದೇ ಇರುತ್ತೆ, ಬಟ್ ಮಕ್ಕಳ ಕ್ರೀಮಲ್ಲಿ ಅಷ್ಟೊಂದೆಲ್ಲ ಇರೋದಿಲ್ಲ. ಹಾಗೆ ಇದು ಬಂದ್ಬಿಟ್ಟು ಖಾಲಿ ಆಗ್ತಾ ಬಂದಿತ್ತು. ಈ ಕಡೆ ಪುಷ್ ಮಾಡಿದ್ರು ಕೂಡ ಬರ್ತಾ ಇರಲಿಲ್ಲ, ಹಾಗಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಇನ್ನೂ ತುಂಬ ಕ್ರೀಮ್ ಇದೆ. ನಾನು ನನ್ನ ಮಗಳು ಕೂಡ ಇನ್ನೂ ಒಂದು 4 ಇಂದ 5 ಡೇಸ್ ಹಚ್ಕೊಳ್ಳೋಷ್ಟು ಕ್ರೀಮ್ ಇದೆ ಇದರಲ್ಲಿ. ಹಾಗಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಬೆಸ್ಟ್ ಮಾಯ್ಶ್ಚರೈಸರ್ ಇದು. ಇನ್ನೊಂದು ಏನು ಅಂದರೆ, ನಾನು ವೈಟ್ ಆಗಬೇಕು ಅನ್ನೋ ಆಸೆ ನನಗಿಲ್ಲ, ಯಾಕಂದರೆ ಬೈ ಬರ್ತೆ ನಾನು ಇರೋದು ಬ್ಲ್ಯಾಕು. ಸೊ ಹಾಗಾಗಿ ಕಲರ್ ಬರಬೇಕು ಅಂತ ಏನಿಲ್ಲ ನನಗೆ, ಅದೊಂದು ಆಸೆ ಇಲ್ಲ. ಬಟ್ ಪಿಂಪಲ್ಸು ಆಗೋದು, ಪಿಂಪಲ್ಸ್ ಕಲೆಗಳಾಗೋದು ಆ ಥರ ನನ್ನ ಫೇಸ್ ಇದ್ದರೆ ಸಾಕು. ಅದು ಬಿಟ್ಟು ನಾನು ವೈಟ್ ಆಗಬೇಕು ಅಂತ ಹೇಳ್ಬಿಟ್ಟು ಏನೇನೋ ಎಲ್ಲ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಸೊ ಇದು ನೋಡಿ, ನೀವು ಈ ರೀತಿ ಏನಾದರೂ ಕ್ರೀಮ್ ಬರಲಿಲ್ಲ ಅಂದರೆ ಈ ರೀತಿ ಓಪನ್ ಮಾಡಿ, ಆನಂತರ ಇದು ಇರುತ್ತಲ್ವ, ಸೊ ಇದನ್ನು ಇದರೊಳಗಡೆ ಹಾಕಿಬಿಡಿ. ನೋಡಿ, ಹೀಗೆ ಮಾಡಿ ಯೂಸ್ ಮಾಡ್ತೀನಿ. ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಬಿಡಿ, ಇಲ್ಲಾಂದರೆ ಸ್ಕಿನ್ನೆಲ್ಲ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಸೊ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದು ಸ್ವಲ್ಪ ಹ್ಯಾಬಿಟ್ ಇಲ್ಲದೆ ಇರೋರು ಹ್ಯಾಬಿಟ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಮಾಯ್ಶ್ಚರೈಸರ್. ನನ್ನ ಸ್ಕಿನ್ ಡ್ರೈ ಆಗೋದಿಲ್ಲ, ಆ ಡ್ರೈ ಆಗೋದ್ರಿಂದನೇ ಅತಿ ಹೆಚ್ಚಾಗಿ ಪಿಂಪಲ್ಸು ಅದು ಇದು ಅಂತ ಕಾಣಿಸ್ಕೊಳ್ಳೋದು. ಬಟ್ ನನ್ನ ಸ್ಕಿನ್ ಕೇರ್ ಅಂತೂ ಕೇಳಬಾರ್ದು, ಸ್ಕಿನ್ ಕೇರ್ ಅಲ್ಲ ಹೇರ್ ಕೇರು ಕೇಳಬಾರ್ದು. ಫುಲ್ ಹೇರ್ಸ್ ಎಲ್ಲ ರಫ್ ಆಗಿದೆ. ಹಾಗೆ ಇವತ್ತು ತಲೆ ಸ್ನಾನ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ಶುಕ್ರವಾರ ಮಾಡಿದ್ದೆ, ಅದಾದಮೇಲೆ ನನ್ನ ಮಗಳು ಬರ್ಡೇ ಅಂತೇಳ್ಬಿಟ್ಟು ಭಾನುವಾರ ಮಾಡಿದೆ. ನಮ್ಮನೆಯವ್ರು ಅದನ್ನೇ ಅಂತ ಇದ್ರು, ಬರ್ಡೇನಿಂದ ನಿನ್ನ ಮಗಳದ ಅಂತ ಹೇಳ್ಬಿಟ್ಟು ನೀನೇ ರೆಡಿ ಆಗ್ತಿದ್ಯಾ ಅಂತೇಳಿ. ನಾನೇನಂತ ಗ್ರ್ಯಾಂಡಾಗಿ ರೆಡಿಯಾಗಿರಲಿಲ್ಲ, ನೋಡಿರಲ್ವ ತುಂಬ ಸಿಂಪಲ್ಲಾಗೇ ರೆಡಿಯಾಗಿದೆ. ಅದಾದಮೇಲೆ ನಿನ್ನೆ ಮಂಗಳವಾರ ಅಂತ ಸ್ನಾನ ಮಾಡಿದೆ. ಮಂಗಳವಾರ ಶುಕ್ರವಾರ ಸ್ನಾನ ತಲೆ ಸ್ನಾನ ಮಿಸ್ ಮಾಡಲ್ಲ.
ಯಾಕೆಂತಂದರೆ ಮನೆ ದೇವ್ರ ವಾರ ಅಂತ ಹೇಳಿ. ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಒಂಥರ ಸ್ಪೆಷಲ್ ಡೇ ಥರ ತಲೆ ಸ್ನಾನ ಮಾಡಿಕೊಂಡೇ ಪೂಜೆ ಮಾಡಬೇಕು. ಕಿಚನು, ದೇವ್ರ ಮನೆಯದು ಐಟಮ್ಸ್ಗಳು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೇ ಪೂಜೆ ಮಾಡಬೇಕು, ಆ ಥರ ಇರುತ್ತೆ. ಸೊ ನೋಡಿ, ಸ್ಕಿನ್ನು ಅಲೋವೆರಾ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿದೆ. ಬಟ್ ನಾನು ಪಿಂಪಲ್ಸು ಮತ್ತು ಪಿಂಪಲ್ಸ್ ಕಲೆ ಒಂದೇ ಸಾರಿಗೆ ಹೋಗುತ್ತೆ ಅಂತ ಹೇಳಲ್ಲ. ಯಾಕೆ ಅಂತ ಅಂದರೆ ಅಲೋವೆರಾ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಇರೋದಿಲ್ಲ. ಅದು ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಅಲೋವೆರಾ ಆಗಿದ್ರಂತೂ ಯಾವುದೇ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಇನ್ನೊಂದು ಏನು ಅಂತಂದರೆ ನಿಧಾನವಾಗೇ ಹೋಗುತ್ತೆ, ಸಡನ್ನಾಗಿ ಹೋಗೋದಿಲ್ಲ. ನನಗಿಲ್ಲೊಂದು ಪಿಂಪಲ್ಸ್ ಕಲೆ ಇತ್ತು, ಸೊ ಇವಾಗ ಕಾಣಿಸ್ತಿಲ್ಲ. ಸೊ ಅದು ಹೋಗಿದೆ. ನನಗೆ ಈ ಕಡೆ ಒಂದು, ಈ ಕಡೆ ಎರಡಿದೆ. ಈ ಪಿಂಪಲ್ಸ್ ಕಲೆ ಯಾಕಾಗುತ್ತೆ ಅಂದರೆ, ಆ ಪಿಂಪಲ್ಸ್ ಆದರೆ ನಾನು ಪಿಂಪಲ್ಸ್ ಎಲ್ಲ ಹೊಡ್ಕೊಳ್ಳೋದಿಲ್ಲ, ಹಾಗೆ ಬಿಟ್ಟಿರ್ತೀನಿ. ನಮ್ಮ ಮನೆಯವರು ಅದನ್ನು ಕಾಪ್ ಹಾಕ್ಬಿಟ್ಟು ಹೊಡಿತಾರೆ. ಅಂದರೆ ಸುಮ್ಮನೆ ಕೂತಿರ್ತೀನಲ್ವ, ಸೊ ಆ ಮೂಮೆಂಟಲ್ಲಿ ಬಂದುಬಿಟ್ಟು ಹಿಂಗೆ ಅಂದ್ಬಿಡ್ತಾರೆ, ಅದು ಹೊಡೆದೋಗ್ಬಿಡುತ್ತೆ, ಸಡನ್ನಾಗಿ ಕಲೆ ಆಗೇ ಬಿಡುತ್ತೆ. ಇದೆಲ್ಲ ಕಲೆಗಳು ನಮ್ಮ ಮನೆಯವರೇ ಮಾಡಿರೋದು. ಕೆನ್ನೆ ಮೇಲಿನ ಕಲೆ ಎಲ್ಲ ನಮ್ಮ ಮನೆಯವ್ರದ್ದೇ. ಓಕೆ ಸ್ನೇಹಿತರೆ, ಇವಾಗ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಪೂಜೆ ಮಾಡಿಕೊಂಡು ಆ ನಂತರ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ನೇಹಿತರೆ, ಇವಾಗ ಸ್ನಾನ ಪೂಜೆ ಎಲ್ಲ ಆಯಿತು. ಸೊ ಸ್ನಾನ ಪೂಜೆ ಎಲ್ಲ ಆದಮೇಲೆ ಬಟ್ಟೆ ಕೂಡ ಒಂದು ಸ್ವಲ್ಪ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿಲು ತುಂಬ ಇದೆ ಅಲ್ಲಿ, ಸ್ವಲ್ಪ ಸಂಜೆ ಟೈಮಲ್ಲಿ ವಾಶ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಸ್ವಲ್ಪ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಇವಾಗ ಸಾಂಬಾರು ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಸಂಜೆ ಓದಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಬಂದುಬಿಟ್ಟು ಹೇಳಿದ್ನಲ್ವ, ಸೊ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಮಾರ್ಕೆಟಿಂದ ತಂದಾಗ ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಕೆಡೋದಿಲ್ಲ, ಏನೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರನ್ನ ತುಂಬಾ ಸಿಂಪಲ್ಲಾಗೆ ಮಾಡ್ತೀನಿ. ಈರುಳ್ಳಿ, ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನಕಾಯಿ ತುರಿ, ಇಷ್ಟೇ ಇಂಗ್ರೀಡಿಯೆಂಟ್ನ ಬಳಸಿಬಿಟ್ಟು ನಾನು ಸಾಂಬಾರು ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ. ನುಗ್ಗೆಕಾಯಿನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೆ. ಇನ್ನೊಂದು ಸೈಡಲ್ಲಿ ಬೇಳೆನೂ ಕೂಡ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೆ. ನುಗ್ಗೆಕಾಯಿನ ತುಂಬ ಅನ್ನೋ ಥರ ಬೇಯಿಸೋದಕ್ಕೆ ಹೋಗ್ಬಿಡಿ, ಒಂದು ಮೀಡಿಯಮ್ ಬೇಯಿಸ್ಕೊಂಡ್ಬಿಡಿ. ಮತ್ತೆ ಸಾಂಬಾರು ಕುದಿಯುವಾಗ ಎಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಇನ್ನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಆ್ಯಡ್ ಮಾಡ್ತೀನಿ ಅಷ್ಟೇ. ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಅಥವಾ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಆನಂತರ ಬೇಳೆ ಮತ್ತು ನುಗ್ಗೆಕಾಯಿಗೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದ್ರದ್ದು ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ. ಸ್ನೇಹಿತರೆ, ಇವು ದಾಳಂಬ್ರಿ ಕೈ ತೆಗಿ. ನೋಡಿ ಸ್ನೇಹಿತರೆ, ನಮ್ಮಮ್ಮ ಇಟ್ಟು ಹಾಕಿದ್ದೆ ನನಗೆ, ನಮ್ಮ ತಂಗಿಗೆ ತಕೊಂಡು ಹಾಕಿದ್ದೆ. ನೋಡಿ ಸ್ನೇಹಿತರೆ, ಬಗ್ಸ್ಕೊಂಡ್ಲೆ ತಿಂತಾನೆ ನನ್ನ ಮಗಳು. ನೋಡಿ ಸ್ನೇಹಿತರೆ, ಹೆಂಗೆ ತಿಂತಾಳೆ, ಒಂದೊಂದೇ ಎರಡೆರಡೆ ಕಾಳು ತಿಂತದದು. ಹಾಗೆ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಆಯಿತು. ಅದಾದಮೇಲೆ ಅಕ್ಕನ ಮಕ್ಕಳು ಕೂಡ ಬಂದಿದ್ದರು. ಅಂದರೆ ಅಕ್ಕ ಎಲ್ಲ ಊರಿಗೆ ಹೋಗಿದ್ದಾರೆ, ಹಾಗಾಗಿ ಅಕ್ಕನ ಮಕ್ಕಳು ಕೂಡ ಬಂದರು. ಇವತ್ತು ಇಲ್ಲೇ ಸ್ಟೇ ಆಗ್ತಾರೆ. ಹಾಗೆ ಸ್ನೇಹಿತರೆ, ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.